ನಮಸ್ಕಾರ ಪ್ರೀತಿಯ ರೈತ ಬಂಧುಗಳೇ, ಬಿಟೆಕ್ ಬೀರೇಶ್ ಚಾನಲ್ಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇಂದಿನ ಮಹತ್ವದ ಮಾಹಿತಿ ನಿಮಗಾಗಿ. ಕೇವಲ ಕೆಲವು ಗಂಟೆಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೆ 11,000 ರೂಪಾಯಿ ಜಮಾಗೊಳ್ಳಲಿದೆ. ಹೌದು, ಇದು 2025ರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ರೈತರಿಗೆ ಭರ್ಜರಿ ಸುವರ್ಣಾವಕಾಶ ಒದಗಿಸಲಾಗಿದೆ. ಇದು ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಬರೋಬ್ಬರಿ 11,000 ರೂಪಾಯಿ ಹಣ ಜಮೆ ಆಗಲಿದೆ. ಈ ಒಂದು ಯೋಜನೆ ಯಾರಿಗೆಲ್ಲ ಲಭ್ಯವಾಗುತ್ತೆ, ಹೇಗೆ ನೀವು ಇದನ್ನ ಪರಿಶೀಲನೆ ಮಾಡಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ರೈತರೇ, ಈ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿ ಕೇವಲ ರೈತರಿಗೆ ಅಂತ ಮಾಡಿರುವಂತಹ ಒಂದು ಹೊಸ ಒಂದು ಮಾಹಿತಿ ಕೊಡುವಂತಹ ಒಂದು ಚಾನಲ್ ಆಗಿದೆ. ನೀವಿನ್ನೂ ಕೂಡ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮ್ಮ ಒಂದು ಲೈಕ್ ಅನ್ನ ಮಾಡಿ. ಹೌದು, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಈ ಒಂದು ವಿಡಿಯೋಗೆ ಕೇವಲ 1,000 ಲೈಕ್ ಅನ್ನ ಕೇಳ್ತಾ ಇದ್ದಾನೆ, ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಿ. ಓಕೆ, ನೋಡಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಕರ್ನಾಟಕ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯ ನೀಡಲು ಇಲ್ಲಿ 11,000 ರೂಪಾಯಿ ಹಣವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಇಲ್ಲಿ ಜಮಾಗೊಳಿಸುತ್ತಿದೆ. ಈ ಒಂದು ಯೋಜನೆಯ ಉದ್ದೇಶ ರೈತರು ಇಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ನೆರವಾಗುವುದು ಮತ್ತು ಈ ಜಮಾನ ರಾಜ್ಯದ ಆಯ್ದ ಜಿಲ್ಲೆಗಳ ರೈತರಿಗೆ ಇದು ಮೊದಲನೆಯ ಹಂತದಲ್ಲಿ ಲಭ್ಯವಾಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಕೃಷಿ ಸಚಿವರು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹೌದು, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಕೃಷಿ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅದರ ಪ್ರಕಾರ ಈ ಒಂದು ಪಾವತಿ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಲಿದೆ ಅಂತಾನೂ ಕೂಡ ಇಲ್ಲಿ ಮಾಹಿತಿ ಸರ್ಕಾರದಿಂದ ಬಂದಿರುವಂತದ್ದು. ಹಾಗೆ ಇವಾಗ ಯಾರು ಅರ್ಹರು ಅಂತಂದ್ರೆ, ಇವಾಗ ನೀವು 11,000 ರೂಪಾಯಿ ಹಣವನ್ನ ಪಡಿಬೇಕು ಅಂತಂದ್ರೆ ಇದಕ್ಕೆ ಯಾರು ಅರ್ಹತೆಯನ್ನ ಹೊಂದಿದವರು ಅಂತ ನೋಡೋಣ. ಅಂದ್ರೆ ಇದು ಯಾರಿಗೆ ಇದು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಮೊದಲನೆಯದಾಗಿ ಈ ಒಂದು ಯೋಜನೆಯಡಿ ನೀವು ಈ ಕೆಳಗಿನ ರೈತರು ಅರ್ಹರಾಗಿದ್ದಾರೆ ಅಂತಾನೆ ಇವರು ಹೇಳಿರುವಂತದ್ದು. ಸೊ ಯಾವ ಒಂದು ರೈತರು ಅಂತ ನೋಡ್ತಾ ಹೋಗೋಣ. ಇಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಚೀಟಿ ಹೊಂದಿರುವಂತಹ ರೈತರು. ನೋಡಿ, ನಿಮ್ಮ ಬಳಿ ರಾಷ್ಟ್ರೀಯ ಆಹಾರ ಭದ್ರತಾ ಚೀಟಿ ಹೊಂದಿರುವಂತಹ ರೈತರು ಇದಕ್ಕೆ ಒಂದು ಮೊದಲನೆಯ ಆಯ್ಕೆ ಆಗಿರುತ್ತಾರೆ. ಹಾಗೂ ಈ ಕೆವೈಸಿಯನ್ನ ಪೂರ್ಣಗೊಳಿಸಿದಂತಹ ರೈತರು ಕೂಡ ಇದಕ್ಕೆ ಮೊದಲನೆಯ ಆದ್ಯತೆಯನ್ನ ಹೊಂದಿರ್ತಾರೆ. ಹಾಗೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರುವಂತಹ ರೈತರು ಕೂಡ ಇದಕ್ಕೆ ಮೊದಲನೆಯ ಒಂದು ಆದ್ಯತೆಯನ್ನ ಹೊಂದಿರ್ತಾರೆ. ಹಾಗೂ ಕೃಷಿ ನೋಂದಣಿ ಮಾಡಿದವರು ಇಲ್ಲಿ ಮೊದಲನೆಯ ಒಂದು ಆದ್ಯತೆಯನ್ನ ಹೊಂದಿರ್ತಾರೆ ಅಂತಾನೆ ಹೇಳಬಹುದು. ಈ ಎಲ್ಲಾ ಮಾನದಂಡಗಳನ್ನು ಪೂರೈಸಿದಂತಹ ರೈತರಿಗೆ ಇಲ್ಲಿ ಬರೋಬ್ಬರಿ 10,000 ರೂಪಾಯಿ ಹಣದಿಂದ 11,000 ತನಕನೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಅನ್ನುವಂತಹ ಮಾಹಿತಿ ಬಂದಿರುವಂತದ್ದು. ಹಾಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ, ದಿನಾಂಕ ಮತ್ತು ಸಮಯ ಅಂತಾನೆ ಹೇಳ್ಬೋದು. ಇದು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಕರೆಕ್ಟ್ ಆಗಿರುವಂತಹ ದಿನಾಂಕವನ್ನ ತಿಳಿಸಿ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ನಾನು ತುಂಬಾ ರಿಸರ್ಚ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದಿಂದ ಒಂದು ಪ್ರಕಟಣೆ ಬಂದಿದೆ. ಹೌದು, ಅದರಲ್ಲಿ ಏನಿದೆ ಅಂತಂದ್ರೆ ಇವತ್ತಿನಿಂದಲೇ ಮಧ್ಯಾಹ್ನ 12ರ ಮೇಲ್ಪಟ್ಟು ಅಥವಾ 2ರ ನಂತರ ಇಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹಣ ಜಮೆಗೊಳ್ಳುವುದು ಒಂದು ಆರಂಭವಾಗಲಿದೆ ಎಂದು ಆ ಒಂದು ಸರ್ಕಾರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಇದಲ್ಲದೆ ಹಣ ಪಡೆಯುವ ರೈತರು ತಮ್ಮ ಮೊಬೈಲ್ನಲ್ಲಿ ಬ್ಯಾಂಕ್ ಮೆಸೇಜ್ ಮೂಲಕ ಅಥವಾ ಡಿಬಿಟಿ ಪುಟದಲ್ಲಿ ಪರಿಶೀಲಿಸಬಹುದು ಅಂತ ನಿಮಗೆ ಎಲ್ಲರಿಗೂ ಕೂಡ ಒಂದು ಪತ್ರಿಕಾಗೋಷ್ಠಿಯಿಂದ ಮಾಹಿತಿ ಬಂದಿದೆ. ಇದಲ್ಲದೆ ಹಣ ದೊರಕಿದ ಮೇಲೆ ತಕ್ಷಣವೇ ಇಲ್ಲಿ ಬಳಕೆ ಮಾಡಬಹುದು ಅಂತಾನೆ ನಿಮಗೆ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು. ಇವಾಗ ನೀವು ಕೇಳಬಹುದು ಹಣದ ಸ್ಥಿತಿಯನ್ನ ಹೇಗೆ ಪರಿಶೀಲನೆ ಮಾಡಬೇಕು ಅಂತ. ಸೊ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಗೊಂಡು ಬಂದಿದ್ದೇನೆ. ನೋಡಿ, ಇಲ್ಲಿ ಹಣ ಖಾತೆಗೆ ಜಮೆ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ನೀವು ಈ ಕ್ರಮಗಳನ್ನು ಅನುಸರಿಸಬಹುದು ಅಂತಾನೆ ಹೇಳಿರುವಂತದ್ದು. ಏನಂತಂದ್ರೆ pmkisan.co.in ಅಂತ ಒಂದು ವೆಬ್ಸೈಟ್ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದೆ. ಸೊ ಈ ಒಂದು ಅಧಿಕೃತ ಲಿಂಕ್ ಅನ್ನ, ಈ ಒಂದು ವೆಬ್ಸೈಟ್ ನ ಅಧಿಕೃತ ಲಿಂಕ್ ಅನ್ನ ಕೆಳಗಡೆ ಹಾಕಿರೋದನ್ನ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೆನಿಫಿಷಿಯರಿ ಸ್ಟೇಟಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ ಮತ್ತು ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನೀವು ನಮೂದಿಸಿ ಮತ್ತು ಗೆಟ್ ಡೇಟಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ವಿವರಗಳನ್ನ ನೀವು ನೋಡ್ಕೋಬಹುದಾಗಿರುತ್ತೆ. ನಿಮಗೆ ಹಣ ಬಂದಿತ್ತು ಅಂತಂದ್ರೆ ಪೇಮೆಂಟ್ ಸಕ್ಸೀಡ್ ಅಂತ ಬರುತ್ತೆ, ಇಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಪೆಂಡಿಂಗ್ ಅಂತ ಇರುತ್ತೆ. ಒಂದ್ಸರಿ ಚೆಕ್ ಮಾಡಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ಹಣ ಜಮೆ ಆಗಿಲ್ಲ ಅಂತಂದ್ರೆ ಅಥವಾ ತೊಂದರೆ ಇದ್ರೆ ನಿಮ್ಮ ಒಂದು ತಾಲೂಕು ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಥವಾ 1902 ನೋಡಿ, ನಾನು ನಂಬರ್ ಹೇಳಿದ್ದೇನೆ ನಿಮಗೆ, 1902 ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ ಕೇಸ್ ಈ ಒಂದು ಹೆಲ್ಪ್ ಲೈನ್ ನಂಬರ್ ತುಂಬಾ ಬಿಸಿ ಇತ್ತಂದ್ರೂ ಕೂಡ ಡೋಂಟ್ ವರಿ, ಇನ್ನೊಂದು ನಂಬರ್ ಕೊಡ್ತಾನೆ ಇಲ್ಲಿ 1902. ಸೊ ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ ಕೇಸ್ ಇದು ಬಿಸಿ ಇತ್ತಂದ್ರೆ ಇನ್ನೊಂದು ನಂಬರ್ ಕೊಡ್ತಾನೆ ನೋಡಿ, ಇಲ್ಲಿ 155261 ಈ ನಂಬರ್ಗೆ ನೀವು ಕರೆ ಮಾಡಿ
ಸಹಾಯವನ್ನ ಪಡಿಬಹುದು ಮತ್ತು DBT ಗವರ್ನೆನ್ಸ್ ಪೋರ್ಟಲ್ನಲ್ಲೂ ಕೂಡ ನೀವು ದೂರನ್ನ ಸಲ್ಲಿಸಬಹುದು ಅಂತ ಹೇಳಲಾಗಿದೆ. ಹಾಗೆ ಈ ಒಂದು ಯೋಜನೆಯು ಲಕ್ಷಾಂತರ ರೈತರ ಬದುಕಿನ ಬೆಳಕು ತರಲಿದೆ. ನೀವು ಅಥವಾ ನಿಮ್ಮ ಪರಿಚಯದ ರೈತರಿಗೆ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹಳ್ಳಿ ಕಡೆ ಅಂತಂದ್ರೆ ವಿಲೇಜ್ ಸೈಡ್ ಇರುವಂತಹ ಎಷ್ಟೋ ಜನ ರೈತರಿಗೆ ಇದು ಗೊತ್ತಿರೋದಿಲ್ಲ. ದಯವಿಟ್ಟು ಅವರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮತ್ತು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಕೂಡ ಡೈಲಿ ವಿಸಿಟ್ ಮಾಡ್ತಾ ಇಲ್ಲ ಅಂತಂದ್ರೆ ಡೈಲಿ ನಮ್ಮ ಚಾನಲ್ ಅನ್ನ ನೋಡಿ. ನಾವು ತುಂಬಾ ಮಾಹಿತಿ ಕೊಡೋದಿಲ್ಲ, ಕೇವಲ ಒಂದೇ ವಿಡಿಯೋ ಆದರೆ ಸಂಪೂರ್ಣ ಮಾಹಿತಿ ಇರುತ್ತೆ ರೈತರಿಗೆ. ನೋಡಿ, ಮುಂದಿನ ಅಪ್ಡೇಟ್ಗಳಿಗಾಗಿ ನಾವು ಹೀಗೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ತರ್ತೇವೆ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಶುಭ ದಿನ.